ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಅದಕ್ಕಾಗಿ ಪ್ರಚಾರ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಪ್ರಚಾರದ ಭರಾಟೆ ಜೋರಾಗಿದೆ. ಬಾಗಲಕೋಟೆ ಉಪಚುನಾವಣೆಯ ಕದನ ನಾವು ಗಮನಿಸ್ತಾ ಹೋದರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಬಿರುಸಿನ ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ. ವಿದ್ಯಾಗಿರಿ, ಪೋಸ್ಟಲ್ ಕಾಲೋನಿ ಸೇರಿದ ಹಾಗೆ ಹಲವು ಕಡೆಗಳಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಜನರಿಂದ ಉತ್ತಮ ಪ್ರತಿಕ್ರಿಯೆ ಇದೆ. ಕಾರ್ಯಕರ್ತರ ಉತ್ಸಾಹವೇ ನನಗೆ ಶಕ್ತಿ. ಕ್ಷೇತ್ರದಲ್ಲಿ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳೇ ಶ್ರೀರಕ್ಷೆಯಾಗಲಿವೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ ವೀರಣ್ಣ ಚರಂತಿಮಠ. ಈ ಬಾರಿ ಗೆದ್ದೇ ಗೆಲ್ತೇವೆ ಅಂತ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿದ್ದಾರೆ. ಮತ್ತೊಂದು ಕಡೆ ತೆರೆದ ವಾಹನದಲ್ಲೂ ಕೂಡ ಅಬ್ಬರದ ಪ್ರಚಾರಕ್ಕಿಳಿದಿದ್ದಾರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ. ಸಂಸದ ಪಿಸಿ ಗದ್ದಿಗೌಡ ಇವರಿಗೆ ಸಾಥ್ ನೀಡಿದ್ದಾರೆ. ಜಮಖಂಡಿ ಶಾಸಕ ಜಗದೀಶ್ ಗುಡಗುಂಟಿ ಸಹ ಪ್ರಚಾರದಲ್ಲಿದ್ದಾರೆ. ಹಲವು ನಾಯಕರುಗಳು ವೀರಣ್ಣ ಚರಂತಿಮಠ ಪರವಾಗಿ ಮತಯಾಚಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಬಾಗಲಕೋಟೆ ಉಪಚುನಾವಣಾ ಕದನದಲ್ಲಿ ಬಹಿರಂಗ ಪ್ರಚಾರಕ್ಕೆ ಇನ್ನೂ 2 ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಇವುಗಳ ಮತ್ತೆ ಬಿಜೆಪಿ ಅಭ್ಯರ್ಥಿಗಳಿಗಿಂತ ವೀರಣ್ಣ ಚರಂತಿಮಠರು ಬೆಳಗಿನಿಂದಲೇ ಬಿರುಸಿನ ಪ್ರಚಾರಕ್ಕೂ ಕೂಡ ಮುಂದಾಗಿರುವಂತದ್ದು. ಹಾಗಾದ್ರೆ ಈಗ ಅವ್ರು ನಂಬ್ತಾ ಇರುವಂತದ್ದು ಏನೆಲ್ಲ ಹೇಳ್ತಾರೆ ಅನ್ನೋದು ಕೇಳೋಣ ಸರ್. ಇವತ್ತಿನ ದಿವಸ ಇನ್ನು 2 ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಪ್ರಚಾರ ಯಾವತ್ತೇ ಸಾಗ್ತದೆ, ರೆಸ್ಪಾನ್ಸ್ ಯಾವತ್ತೇ ಇದೆ? ನಾಳೆ ಸಾಯಂಕಾಲ ಈ ಪ್ರಚಾರ ಕಾರ್ಯಕ್ಕೆ ತೆರೆ ಬೀಳುತ್ತದೆ. ಆನಂತರ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಬಹುದು. 23ನೇ ತಾರೀಕು ನಾಮಪತ್ರ ಸಲ್ಲಿಸುವ ಮುಖಾಂತರ ಪ್ರಾರಂಭವಾದಂಥದ್ದು. ಇವತ್ತು ಸಾಕಷ್ಟು ಬೆಳಗ್ಗೆ 8 ಗಂಟೆಯಿಂದ ಲೋಕಸಭಾ ಸದಸ್ಯರಾದ ಗದ್ದಿಗೌಡರು, ನಮ್ಮ ಜಮಖಂಡಿಯ ಶಾಸಕರಾದ ಗುಡಗುಂಟಿ ಅವರನ್ನು ಕರ್ಕೊಂಡು ಪಾದಯಾತ್ರೆ ನಡೀತಾ ಇದೆ. ಅಪಾರ ಜನಸ್ತೋಮ. ಜನ ಬಹಳಷ್ಟು ಖುಷಿಯಿಂದ, ಸ್ವಸಂತೋಷದಿಂದ ರಂಗೋಲಿ ಹಾಕ್ತಾ ಇದ್ದಾರೆ. ಶಾಲು, ಹಾರ, ಆರತಿ ಮತ್ತು ನೀವು ನೋಡಬೇಕು, ಬಾದಾಮು, ದ್ರಾಕ್ಷಿ, ಗೋಡಂಬಿ ಏನು ಬೇಕೆಲ್ಲ ಸಿಗ್ತಾವೆ ಇಲ್ಲಿ. ಒಂಥರ ಇವರ ಉತ್ಸಾಹನ ನಮಗೊಂದು ಎನರ್ಜಿ ಅಂತ ಭಾವಿಸಿದ್ರು ತಪ್ಪಾಗಲಿಕ್ಕಿಲ್ಲ. ಸರ್, ನಿನ್ನೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ಜಂಟಿಯಾಗಿ ಪ್ರಚಾರ ಮಾಡಬಹುದು. ಬಹಳಷ್ಟು ಜನರು ಸೇರಿದ್ರು. ಯಾವ ರೀತಿ ಆದಂಥ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ? ಚೆನ್ನಾಗಿ ಆಗುತ್ತೆ. JDS ಕೂಡ ನಮ್ಮ ಮಿತ್ರ ಪಕ್ಷ ಇರೋದ್ರಿಂದ ಇಬ್ಬರು, ಪ್ರಹ್ಲಾದ್ ಜೋಶಿ ಅವರು ಮತ್ತು ಕುಮಾರಸ್ವಾಮಿ ಅವರಿಬ್ಬರು ಕೇಂದ್ರ ಮಂತ್ರಿಗಳು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರು 3 ಜನ ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ ಹಿರಿಯ ನಾಯಕರ ದಂಡು ಎಲ್ಲರೂ ಬಂದಿರೋದ್ರಿಂದ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಇದೆ. ಪಕ್ಷದ ಅಭಿಮಾನಿಗಳಲ್ಲಿಯೂ ಕೂಡ ತುಂಬ ಉತ್ಸಾಹ ಇದೆ. ಈ ಸರಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಉತ್ಸಾಹ ಇದೆ. ರಾಜ್ಯದಲ್ಲಿ 2 ಕಡೆ ಉಪಚುನಾವಣೆ ಇದ್ರು ಕೂಡ 3ನೇ ಬಾರಿಗೆ ಇವತ್ತು CM ಅವರು ಬಂದು ಪ್ರಚಾರ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸರ್, ಈ ಬಗ್ಗೆ ಎಲ್ಲೊಂದು ಕಡೆ ಬೇರೆ ಕೆಲಸ ಇರ್ಲಿಕ್ಕಿಲ್ಲ ಅವರಿಗೆ. 5 ರಾಜ್ಯದಲ್ಲಿ ಮಹಾ ಚುನಾವಣೆಗಳು ನಡೆದವು. ತಮ್ಮ ಪಕ್ಷದ ಪರವಾಗಿ ಅಲ್ಲಿ ಹೋಗಿ ಸರ್ಕಾರ ತರುವಂಗ ಅಲ್ಲಿ ಗೆಲ್ಸೋದು ಬಿಟ್ಟು ಇಲ್ಲಿ ವಾರಗಂಟ್ಲೆ ಉಪಚುನಾವಣೆಯೊಳಗೆ ಮಂತ್ರಿಮಂಡಲ ಕರ್ಕೊಂಡು ಕುಂತಾರ. ಬೇರೆ ಕೆಲಸ ಇದ್ದಂಗೆ ಕಾಣೋದಿಲ್ಲ ಅವರಿಗೆ. ಅಥವಾ ಅವ್ರ ಹೈಕಮಾಂಡ್ ಅಲ್ಲಿ ಎಲ್ಲಿ ಕರೆದಿಲ್ಲ ಏನೋ, ಯಾರಿಗೆ ಗೊತ್ತು. ಸರಿಗೆ ಇನ್ನು ನಾಳೆ ಸಂಜೆವರೆಗೆ ಕೊನೆ ಆಗುತ್ತೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮತದಾರರಿಗೆ? ಈ ಕಾಂಗ್ರೆಸ್ಸಿನವರು ಕೊಡುವಂಥ ಹಣನೂ ತಗೊಳ್ರಿ. ಅವರು ಕೊಡುವಂಥ ಅನೇಕ ಬಾಕ್ಸ್ಗಳು ಕೂಡ ಬೇರೆ ಬೇರೆ ಕಡೆ ಬಂದಾವಂತ ನಾ ತಗೊಂಡೇನಿ. ಅವನ್ನೆಲ್ಲ ಇಟ್ಕೊಡ್ರಿ. ಚುನಾವಣೆ ಮುಗಿದ ಮೇಲೆ ಅವನ್ನ ಉಪಯೋಗಿಸ್ಕೊಡ್ರಿ. ಹಣ ನಿಮಗೆ ಬೇಕಾದರೆ ಇಟ್ಕೊಡ್ರಿ, ಬೇಡಾದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಒಯ್ದು ಹಾಕಿರಿ. ಅವರೇನು ಅವ್ರ ಮನೆಯಿಂದ ತಂದಿಲ್ಲ. ಪಾಪದ ದುಡ್ಡು ಎಲ್ಲೋ ಲೂಟಿ ಮಾಡ್ಕೊಂಡು ಬಂದಿರ್ತಾರ ಏನು. ಎಲ್ಲನೂ ತೊಗೊಂಡು ಅಭಿವೃದ್ಧಿ, ಈ ಸಮಸ್ಯೆಗೆ ಪರಿಹಾರ ಕಂಡ ಹಿಡಿಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿರಿ. ಮುಂದಿನ ದಿನಮಾನದಲ್ಲಿ ಇಲ್ಲಿ ಬಾಗಲಕೋಟೆಯ ಅನೇಕ ಸಮಸ್ಯೆಗಳಿಗೆ ಉತ್ತರ ಕೊಡುವಂತಹ, ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ಸರ್, ರಾಜ್ಯದಲ್ಲಿ ನೋಡಿದಾಗ ಎಲ್ಲೊಂದು ಕಡೆ ಅಸಮಾಧಾನ ಬಹಳಷ್ಟಿತ್ತು ಬಿಜೆಪಿ. ಇವತ್ತಲ್ಲಿ ನಿಮ್ಮ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಸೇರಿರುವಂತೆ ಇವತ್ತು ಯತ್ನಾಳರಾಗಲಿ, ವಿಜೇಂದ್ರರಾಗಲಿ, ಯಡಿಯೂರಪ್ಪ ಇವೆಲ್ಲಗಳನ್ನು ಕೂಡಿಸಿದ್ರೆ ಯಾವ ರೀತಿಯಾದಂಥ ತಮಗೆ ಅನುಕೂಲ ಆಗುತ್ತೆ? ಒಳ್ಳೇದಾಯ್ತಲ್ಲ. ಈಗ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಪಕ್ಷದ ಪರವಾಗಿ, ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆ ಮೆಸೇಜು ಹೋಗ್ತದೆ. ಕಾರ್ಯಕರ್ತರಿಗೆ ಬಹಳ ಸಮಾಧಾನ ತಂದಿರುವಂಥ ಚುನಾವಣೆ ಇದು. ಮತ್ತು ಹಿಂದೂ ಸಮಾಜದಲ್ಲಿ ಮೇಲ್ವರ್ಗ ಕೆಳವರ್ಗ ಅನ್ನುವಂಥದ್ದೇನಿಲ್ಲ. ಎಲ್ಲರೂ ಒಟ್ಟಾಗಿ ಮಾಡ್ತಕ್ಕಂಥ ಚುನಾವಣೆ ಇದು. ಎಲ್ಲರೂ ಬಿಜೆಪಿಗೆ ಓಟ್ ಹಾಕೋದಕ್ಕೆ ತಯಾರಾಗಿದ್ದಾರೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಮಣಿ, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.